ಇನ್ನು ಮೈಸೂರಿನಲ್ಲಿ ಟಿವಿ9 ಗೆ ದೂರುದಾರ ನಟರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಮುಡಾದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ. ಮೈಸೂರಿನಲ್ಲಿ ಟಿವಿ9 ಗೆ ದೂರುದಾರ ನಟರಾಜ್ ಕೊಟ್ಟಿರುವಂತ ಹೇಳಿಕೆ ಇದು. 377 ಕೋಟಿ ರೂಪಾಯಿ ಅನ್ಯ ಕಾಮಗಾರಿಗೆ ಬಳಕೆಯಾಗಿದೆ. ಈಗಾಗಲೇ 2,000 ಕೋಟಿ ರೂಪಾಯಿ ಕಾಮಗಾರಿಗೆ ಬಳಕೆಯಾಗಿದೆ. ಸಿಎಂ ಆಗಿ ನಿಯಮ ಉಲ್ಲಂಘನೆ ಮಾಡಿದ್ದು ಎಷ್ಟು ಸರಿ? ಸಿಎಂ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿ ಇದೆ ಅಂತ ನಟರಾಜ್ ಹೇಳಿದ್ದಾರೆ. ಇನ್ನು ದೂರುದಾರ ನಟರಾಜ್ ಅವರನ್ನ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ. ಆ ಸಂದರ್ಭ ಅವರೇನು ಹೇಳಿದ್ರು ಬನ್ನಿ ಕೇಳೋಣ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರರಾದಂಥ PS ನಟರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತಾವು ಕೆಲಸವನ್ನು ಸಹ ಮಾಡಿದ್ರಿ. 364 ಕೋಟಿ ರೂಪಾಯಿ ಮುಡಾದ ಹಣವನ್ನು ಬೇರೆ ಬಳಸಲಾಗ್ತಾ ಇದೆ ಅಂತ ಹೇಳಿದ್ರೆ ಏನಿದೆ ಸರ್? ಸರ್, 377 ಕೋಟಿ ಅನ್ಯ ಕಾಮಗಾರಿಗಳಿಗೆ ಇವರು ಬಳಸ್ತಾ ಇದ್ದಾರೆ. ನಮ್ಮ ಪ್ರಾಧಿಕಾರದ ಕಾಯ್ದೆ 1987 ಪ್ರಕಾರ ನಾವು ಬಡಾವಣೆ ಮಾಡಲಿಕ್ಕೆ ಮಾತ್ರ ನಮಗೆ ಕಾನೂನು ಅವಕಾಶ ಇರೋದು. ಆ ಬಡಾವಣೆ ಮಾಡಿದ ಮೇಲೆ ಎರಡನೇ ಬಾರಿ ಒಂದು ಡಾಂಬರ್ ಹಾಕೋಕ್ಕೂ ಸಹ ಅವಕಾಶ ಇಲ್ಲ. ಈ 377 ಕೋಟಿ ಅಲ್ಲದೆ 2,000 ಕೋಟಿ ಕಾಮಗಾರಿ ಆಗಿರೋದು ನಾನು ಸೇವೆಯಲ್ಲಿದ್ದಾಗಲೇ ಇದನ್ನು ಪ್ರತಿಭಟಿಸಿದೆ. ಸಿದ್ದರಾಮಯ್ಯ ಅವರ ಪಾತ್ರ ಏನು? ಯಾಕೆ ಇಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣ ದಾಖಲಿಸ್ಕೊಳ್ತದೆ ಅಂತ ಅವ್ರ ಪಾತ್ರ ಏನಿದ್ರಲ್ಲಿ ಅಂತ? ಸರ್, ಸಿದ್ದರಾಮಯ್ಯನವ್ರದ್ದು ಪಾತ್ರ ಏನಿದೆ ಅಂದರೆ, ಈಗ ಒಂದು ಇಡೀ ಜಗತ್ತಿಗೆ ಗೊತ್ತಿರೋದು ಈ ಏನು ಗ್ಯಾರಂಟಿ 5 ಗ್ಯಾರಂಟಿಗಳಿಗೆ 56,000 ಕೋಟಿ ಹಣ ವೆಚ್ಚ ಆಗ್ತಾ ಇದೆ. ಈಗ ಯಾವುದೇ ಕ್ಷೇತ್ರಕ್ಕೆ ಕಾಮಗಾರಿ ಮಾಡಲಿಕ್ಕೆ ಹಣ ಇಲ್ಲ. ಹಾಗಾಗಿ ಇವರು ವರ್ಣಾ ಕ್ಷೇತ್ರದಲ್ಲಿ ಮೂಡ ಕಡೆಯಿಂದ 40 ಕೋಟಿ ಮತ್ತು ಶ್ರೀರಂಗಪಟ್ಟಣಕ್ಕೆ 15 ಕೋಟಿ ಕಾಮಗಾರಿನ ಮಾಡಲಿಕ್ಕೆ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ನಿರ್ಣಯ ಕೈಗೊಳ್ತಾರೆ ಸಭೆಯಲ್ಲಿ. ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ವರ್ಣಾ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನು ನಿಲ್ಲಿಸಲು ವಿಷಯವನ್ನು ಮಂಡಿಸಿದೆ ಅಂತ ಮಂಡಿಸ್ತಾರೆ. ನಿರ್ಣಯವನ್ನು ಕೈಗೊಂಡು ಸರ್ಕಾರಕ್ಕೆ ಕಳಿಸೋದು ಅಂತ ಕಳಿಸ್ತಾರೆ. ಸರ್ಕಾರದಲ್ಲಿ ಆ ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರುವಾಗ ಈ ನಗರಾಭಿವೃದ್ಧಿ ಅಧಿಕಾರಿಗಳೇನಿದ್ದಾರೆ, ಈಗ ವಿಷಾದ ಅಂದರೆ, ಈಗ ಅದೇ ಅಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಅನುಮತಿ ತಗೊಂಡವ್ರೆ ಈಗ ನಮ್ಮ ಆಯುಕ್ತರಾಗಿದ್ದಾರೆ. ಅದನ್ನು ತಗೊಂಡು ನಾವು ಏನು ಅಂದ್ಕೊಂಡಿದ್ವಿ, ಇವರು ಎಲ್ಲ ಸುಮ್ಮನೆ ನಮ್ಮ ಮುಖ್ಯಮಂತ್ರಿಗಳ ಹೆಸರನ್ನು ಬಳಸ್ಕೋತಾ ಇದ್ದಾರೆ ಇವ್ರ ಲಾಭಕ್ಕೆ ಅಂತ ಅಂದ್ಕೊಂಡಿದ್ದೆ. ಯಾವಾಗ ಕ್ಯಾಬಿನೆಟಲ್ಲಿ ಮಂಜೂರಾಗಿ ಅದನ್ನು ಕ್ಯಾಬಿನೆಟಲ್ಲಿ ವಿಷಯ ಮಂಡಿಸಿ ಮಂಜೂರಾಗಿ ಹೇಳಿದಾಗ ನಾವು ನಂಬಲೇಬೇಕಲ್ಲ, ಇವ್ರ ಕೈವಾಡ ಇದೆ ಅಂತ, ಇವರು ಒತ್ತಾಸೆ ಇದೆ ಅಂತ ಹೇಳಬೇಕಲ್ಲ. ಒಬ್ಬರು ಮುಖ್ಯಮಂತ್ರಿಗಳಾಗಿ ಇವರು ಈ ಥರ ನಿಯಮನೇ ಉಲ್ಲಂಘನೆ ಮಾಡೋದು ತಪ್ಪಲ್ವಾ ಸರ್? ಈ ನೆಲೆಯಲ್ಲಿ ತಾವು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರೆ ಅಥವಾ ಏನಂತ? ಸರ್, ಆಗಸ್ಟ್ 27ರಂದು ನಾನು ರಾಜ್ಯಪಾಲರಿಗೆ ನಾನು ದೂರನ್ನ ಕೊಟ್ಟಿರ್ತೀನಿ. ನಂತರ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಈಗ ಇಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತಾರೆ. ಈ ಒಂದು ಪ್ರಕರಣ ಇಡಿ ತನಿಖೆ ಮಾಡುವಷ್ಟು ಇದಿದೆಯಾ ಅಂತ? ಖಂಡಿತ ಸರ್. ಈಗ ಹಣಕಾಸು ವ್ಯವಹಾರಗಳು, ಅದರಲ್ಲಿ ಆಗಿರೋ ಭ್ರಷ್ಟತೆ, ಆಗಿರೋ ಹಣಕಾಸು ಹರಿವು ಏನು ಆ ಒಂದು ವಿಚಾರ ಇದೆ, ಅದು ಸದುಪಯೋಗ ಕಾನೂನುಗಳು ಮಾಡೋದಕ್ಕೆ, ಪಾಲಿಸೋಕ್ಕೆ, ಬ್ರೇಕ್ ಮಾಡೋಕ್ಕಲ್ಲ, ಮುರಿಯೋಕ್ಕಲ್ಲ. ಕಾನೂನುಗಳಿರೋದನ್ನ ಪಾಲಿಸ್ತೇನೆ ಇವರು ಹಣನ ತನ್ನ ಸ್ವಂತಿಕೆಗೆ ಎಷ್ಟು 2,000 ಕೋಟಿ ಹಗರಣ ಅಂತಂದರೆ ಎಲ್ಲಿಂದ ಎಲ್ಲಿವರೆಗೆ ಆಗ್ತದೆ ನೀವೇ ಗಮನಿಸಿ. ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅಂತ ಹೇಳಿದ್ರೆ ಕಾನೂನಲ್ಲಿ ಅವಕಾಶ ಇದೆಯಾ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ವಿಚಾರಗಳಿಗೆ? ಸರ್, ಈಗ ಮುಖ್ಯಮಂತ್ರಿಗಳು ಹೇಳ್ಬೋದು, ಮಂತ್ರಿಗಳು ಹೇಳ್ಬೋದು. ಹೇಳಿದ ಮೇಲೆ ಅಧಿಕಾರಿಗಳು ಅದು ಕಾನೂನುಬದ್ಧವಾ ಇಲ್ವಾ ಅಂತ ನೋಡಬೇಕು. ಅದು ನೋಡಿದ ಮೇಲೆ ಅವರು ಸರ್ ಹೀಗೆ ಕಾನೂನು ಇದಕ್ಕೆ ಸಮ್ಮತಿಸ್ತಾ ಇಲ್ಲ, ಕಾನೂನು ವ್ಯಾಪ್ತಿನಲ್ಲಿ ಇಲ್ಲ, ಅದರಿಂದ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಬೇಕು. ಅವ್ರು ಹೇಳಿದ ತಕ್ಷಣವೇ ಕಾನೂನು ಬಿಟ್ಟು ಮಾಡೋದು ಅಂತಂದರೆ ಇವ್ರು ಯಾಕಿರೋದು? ಇವ್ರಿಗೆ ಲಾಭ ಇರೋದ್ರಿಂದ, ಇವ್ರಿಗೆ ಕಮಿಷನ್ ಲಾಭ ಇರೋದ್ರಿಂದ ಅವರು ಇದನ್ನು ಇದೇ ಒಂದು ನೆಪ ಅಂತ ಹೇಳ್ತಾರೆ. ಎಲ್ರಿಗೂ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಮೌಖಿಕ ಸೂಚನೆ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಅವ್ರು ಹೆಂಗೆ ಜವಾಬ್ದಾರರಾಗ್ತಾರೆ ಅಂತ? ಮೌಖಿಕ ಸೂಚನೆ ಒಂದೇ ಇಲ್ಲ ಸರ್. ಆಗ ನಾನು ಯಾರಿಗೂ ದೂರು ಕೊಟ್ಟಿರಲೇ ಏನೂ ಇಲ್ಲ. ಈ ಅಧಿಕಾರಿಗಳು ಮಾತ್ರ ನಿಮ್ಮ ಕಾನೂನು ಎಲ್ಲಿದೆ ಅಂತ ನಾನು ಜಾಡಿಸಿ ಕೇಳ್ತಾ ಇದ್ದೆ ಹೊರತು ಇಲ್ಲ. ಆದರೆ ಮೌಖಿಕ ಸೂಚನೆ ಕೊಟ್ಟಿಲ್ಲದೆ ಹೋದರೆ ಕ್ಯಾಬಿನೆಟ್ಗೆ ಹೆಂಗೆ ಹೋಯ್ತು? ಕ್ಯಾಬಿನೆಟ್ಗೆ ಹೋದಾಗ ಇವರೇ ಪ್ರಧಾನ ಅಧ್ಯಕ್ಷರು, ಅದಕ್ಕೆ
ಮೂಡ ದುಡ್ಡು ನನ್ನ ಕ್ಷೇತ್ರದಲ್ಲಿ ಯಾಕಪ್ಪ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾಗಿತ್ತಲ್ಲ. ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅನ್ನೋದಕ್ಕೆ ಸಚಿವ ಸಂಪುಟ ಅಪ್ರೂವಲ್ ಕೊಟ್ಟಿದೆಯಲ್ಲ, ಯಾರ ಸಚಿವ ಸಂಪುಟ ಅದು? ಅದು ಇವರ ಸಚಿವ ಸಂಪುಟನೇ. ಮುಖ್ಯಮಂತ್ರಿಗಳು ಅಂತ ಅಂದಮೇಲೆ ಮುಖ್ಯಮಂತ್ರಿಗಳು ಇರುವಾಗ ತಾನೇ ರೆಕರ್ಡ್. ಹೌದು, ಸಭೆಯಲ್ಲಿ ಇಟ್ಟಿರೋದು ಮುಖ್ಯಮಂತ್ರಿಗಳ ಅವಧಿನಲ್ಲೇ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಸರ್, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳಲ್ಲೇ ಸಭೆಯಲ್ಲಿ ಇದುಗಳದು. ಅಭಿವೃದ್ಧಿಗೋಸ್ಕರನೇ ಹಣವನ್ನು ಬಳಸಿದ್ದಾರೆ, ಯಾರು ಮನೆಗೆ ತೊಗೊಂಡೋಗಿಲ್ವಲ್ಲ ಅಂತೇಳಿ. ಹೌದು ಸರ್, ಈಗ ಒಂದು ಕೆಲಸ ಮಾಡಿ, ಈಗ ಜಿಲ್ಲಾ ಪಂಚಾಯಿತಿ ವೆಚ್ಚ ಮಾಡೋಂಥ ಒಂದು ಸರ್ಕಾರದ ವೆಚ್ಚ ಮಾಡೋಂಥ ಒಂದು ಕ್ಷೇತ್ರದಲ್ಲಿ ಮೂಡ ಹಣ ಕಳಿಸ್ತಾ ಇದೆ. ಮೂಡ ಹಣ ನಮ್ಮ ನೂತನ ಬಡಾವಣೆ ಮಾಡಲಿಕ್ಕೆ ಇರುವಂಥ ಹಣ. ಜಿಲ್ಲಾ ಪಂಚಾಯತ್ಗೆಲ್ಲಿ ಒಂದು 25 ವರ್ಷ ಆಗಿದೆ ನಾವು ಬಡಾವಣೆ ಮಾಡಿ ಮೂಡೋದವರು. ಅದರಲ್ಲಿ ಒಂದು 10,000 ನಿವೇಶನ ಜಿಲ್ಲಾ ಪಂಚಾಯತಿಗೆ ಮಾಡಿಸಿ, ಮಕ್ಕಳಿಗೆ ಸೂಚನೆ ಕೊಡಿ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಕಳಿಸಿ, ಒಂದು 10,000 ಕೋಟಿ ಹಣ ಕಳಿಸಿ. ಈ ಮೈಸೂರು ನಿಮ್ದಲ್ವೇ? ಹೌದು, ಈಗ ನೀವೇ ಮಾಡಿದ ನಿಯಮ, ಶಾಸಕರು ಮಾಡಿರೋದು ಶಾಸಕಾಂಗ ಮಾಡೋದು ನಿಯಮ. ಶಾಸಕರೇ ಮತ್ತು ಮುಖ್ಯಮಂತ್ರಿಗಳೇ ಬ್ರೇಕ್ ಮಾಡಿದ್ರೆ ಅದಕ್ಕೆ ಮೌಲ್ಯ ಏನು ಉಳಿತು ಸರ್? ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಸಂಕಷ್ಟ ಎದುರಾಗ್ತದೆ ಅಂತ ಅನ್ಸುತ್ತೆ ಈಗ ಇಡೀ ತನಿಖೆ ಎಲ್ಲ ಮಾಡಿದ್ರೆ. ಸರ್ ಹೌದು, ಈಗ ಅವರು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿದ ಮೇಲೆ, ಕ್ಯಾಬಿನೆಟಲ್ಲಿ ಅದ್ಮೇಲೆ ಬರೀ ಮುಖ್ಯಮಂತ್ರಿಗಳೆಲ್ಲ, ಅಲ್ಲಿರೋ ಮಂತ್ರಿಗಳೆಲ್ಲ ಇದಕ್ಕೆ ಪರಿಣಾಮನ ಎದುರಿಸ್ಬೇಕಾಗ್ತದೆ. ಇದು ದೂರುದಾರರಾದ PS ನಟರಾಜ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಒಂದು ಬಾರಿ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ನೀಡಿದ ಮೇಲೆ ಆ ಮೌಖಿಕ ಸೂಚನೆ ಏನಿತ್ತು ಅದು ಅಧಿಕೃತ ಆಗ್ತದೆ. ಹೀಗಾಗಿ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಚಿವ ಸಂಪುಟದಲ್ಲಿದ್ದಂಥವರೇ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಹೀಗಾಗಿ ಈ ಒಂದು ಪ್ರಕರಣ ಖಂಡಿತವಾಗಿಯೂ ಕಾನೂನು ಬಾಹಿರ, ನಿಯಮ ಬಾಹಿರವಾಗಿತ್ತು. ಇಡಿಯ ತನಿಖೆ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.